ಗಾಂಧಿ ಅವರು ಮೈಸೂರಿಗೆ ಬಂದಿದ್ರು. ಮಾರ್ಗ ಮಧ್ಯದಲ್ಲಿ ಸಿಎಂ ಹಾಗೂ ಡಿ ಸಿ ಎಂ ಅವರನ್ನ ವೆಲ್ಕಮ್ ಮಾಡ್ಕೊಂಡ್ರು. ಇದಕ್ಕೆ ಬಿಜೆಪಿ ಅವರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಟೀಕೆಯನ್ನು ಮಾಡ್ತಾ ಇದ್ದಾರೆ. ಜರ್ಮನಿಯಿಂದ ಡೆಲಿಗೇಟ್ಸ್ ಬಂದಿತ್ತು, ರಾಜ್ಯಕ್ಕೆ ಹಿತ ಕಾಯುವಂತ ಡೆಲಿಗೇಟ್ಸ್ ನ ವೆಲ್ಕಮ್ ಮಾಡಲಿಲ್ಲ ಸಿಎಂ ಡಿ ಸಿ ಎಂ. ಆದ್ರೆ ಅವರ ಹೈಕಮಾಂಡ್ ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ ಅನ್ನೋಂತ ಒಂದು ಟೀಕೆ ಮಾಡ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು ಕರ್ನಾಟಕದ ಮೇಲೆ ಹೋದ್ರೆ ಬಿಜೆಪಿ ಏನ್ ಮಾಡ್ತಾರೆ? ಭೇಟಿ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರಲ್ಲ. ನಮ್ಮ ಅಧ್ಯಕ್ಷರು ಅವರು, ನಮ್ಮ ಹಿರಿಯ ಮುಖಂಡರುಗಳು, ಮಾಜಿ ಅಧ್ಯಕ್ಷರು. ಹಾಗಾಗಿ ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಅವ್ರನ್ನ ಭೇಟಿ ಮಾಡೋಂಥದ್ದು ಸಹಜವಾದಂಥ ಪ್ರಕ್ರಿಯೆ. ವಿರೋಧ ಪಕ್ಷದವರು ಎಲ್ಲದಕ್ಕೂ ಒಂದೊಂದು ಹೆಜ್ಜೆಗೂ ಆರೋಪ ಮಾಡೋದು ಮಾಡೋಂಥ ವ್ಯವಸ್ಥೆ ನೀವೇ ನೋಡಿದ್ದೀರಿ. ಅದ್ರ ಬಗ್ಗೆ ಅಷ್ಟು ಗಮನ ಹರಿಸುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ರಾಹುಲ್ ಗಾಂಧಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಕಾಲ ಮಾತನಾಡಿದ್ದಾರೆ, ದೆಹಲಿಗೆ ಬರೋಕ್ಕೂ ಸೂಚನೆ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ ಸರ್. ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ರೀ ನಿಮ್ಗೆ ಹೇಳಿದ್ರ ಪ್ರಯತ್ನ ಮಾಡ್ತಾ ಇದೀವಿ ಅಂತ? ಅವರ ಪೋಸ್ಟ್ ಮಾಡವ್ರೆ, ಭೇಟಿ ಮಾಡಿದರೆ ಕರ್ನಾಟಕ ರಾಜ್ಯದ ಬಗ್ಗೆ ಯಾವ ರೀತಿ ಅಭಿವೃದ್ಧಿಗಳನ್ನ ಮುಂದೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರೆ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಿರ್ತಾರೆ ಅಂತ ಅನ್ಕೊಂಡಿರ್ತೀವಿ. ಹಾಗೆ ಅವ್ರವ್ರದ್ದು ನಡೆಯುವಂಥ ಮಾತುಗಳು ಅದನ್ನ ಸಾಹೇಬ್ರನ್ನೇ ಕೇಳಬೇಕು. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ ನಾನು. ನಮ್ಮ ಭಾರತದ ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿಯ ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿ ಬರುತ್ತೆ ಅಂತ ಅನ್ಕೋತೀನಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆಯ ಸುದ್ದಿ ಬರುತ್ತೆ.